ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಹಿಂದಿನ ವಿಡಿಯೋದಲ್ಲಿ ನಾವು ರತನ್ ಟಾಟಾ ಅವ್ರ ಬಗ್ಗೆ ಮತ್ತು ಆ ಒಂದು ಕಂಪನಿಯ ಬಗ್ಗೆ ಕಿರು ಪರಿಚಯವನ್ನ ನಾವು ನೋಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಅದರ ಮೊದಲ ಭಾಗವನ್ನ, ಮೊದಲ ಎಪಿಸೋಡ್ ಅನ್ನ ನಾವು ನೋಡ್ತೀವಿ. ಸೊ ಈ ಒಂದು ವಿಡಿಯೋ ನಿಜಕ್ಕೂ ಕೂಡ ತುಂಬಾ ವ್ಯಾಲ್ಯೂಯಬಲ್ ಕಂಟೆಂಟ್ ಗಳಿಂದ ತುಂಬಿದೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಮತ್ತು ಪೂರ್ತಿ ವಿಡಿಯೋನ ಕೂಡ ನೋಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಮುಂದಿನ ವಿಡಿಯೋಗಳನ್ನ ನೀವು ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಆದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನ್ನ ಎಲ್ಲಾ ವಿಡಿಯೋಗಳನ್ನ ನೀವು ಮೊದಲು ವೀಕ್ಷಣೆ ಮಾಡಬಹುದು. ಈ ಒಂದು ವಿಡಿಯೋದಲ್ಲಿ ನಾವು ಫಸ್ಟ್ ಟಾಟಾ ಕಂಪನಿ ಅನ್ನೋದು ಹೇಗೆ ಪ್ರಾರಂಭ ಆಯ್ತು ಅಂತ ನೋಡೋದಾದ್ರೆ, ಜಮ್ಶೆಡ್ಜಿ ಟಾಟಾ ಅನ್ನುವಂಥವ್ರು ಈ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಹಳೆ ವಿಡಿಯೋನಲ್ಲಿ ಹೇಳಿದ್ದೆ. ಅದು ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನೌಸರ್ ವಾಂಚಿ ಟಾಟಾ ಮತ್ತು ಜೀವನ್ ಬಾಯಿ ಟಾಟಾ ಅವರಿಗೆ ಜನಿಸಿದಂಥ ಪುತ್ರನೇ ಜಮ್ಶೆಡ್ಜಿ ಟಾಟಾ. ಇವರು 1839 ಮಾರ್ಚ್ 3ರಂದು ಜನಿಸ್ತಾರೆ. ನೌಸರ್ ವಾಂಚಿ ಟಾಟಾ ಅವರು ಮೂಲತಃ ಪರ್ಷಿಯನ್ ಧರ್ಮದವರು. ಅಂದರೆ ಇರಾನ್ನಲ್ಲಿ ಇರುವಂಥ ಪರ್ಷಿಯನ್ನರು ಈ ಒಂದು ಇಸ್ಲಾಂ ಧರ್ಮದವರ ಆಳ್ವಿಕೆಯ ನಂತರ, ಅಂದರೆ ಆ ಒಂದು ಜಾಗವನ್ನು ಅವರು ವಶಪಡಿಸಿಕೊಂಡ ಮೇಲೆ ಇರಾನ್ನಿಂದ ಭಾರತ ದೇಶಕ್ಕೆ ಬಂದು ನೆಲೆಸಿದಂಥವರೇ ಈ ಒಂದು ಪರ್ಷಿಯನ್ನರು. ಸೊ ಈ ಒಂದು ಪರ್ಷಿಯನ್ ಜಾತಿಯಲ್ಲಿ ಹುಟ್ಟಿದಂಥ ಇವರು ಪೌರೋಹಿತ್ಯ ಧರ್ಮದವರಾಗಿರ್ತಾರೆ. ಆದರೆ ಈ ಒಂದು ಪೌರೋಹಿತ್ಯ ಮಾಡ್ಕೊಂಡು ಜೀವನ ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಅದಕ್ಕೋಸ್ಕರ ಅವರು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ತಾರೆ. ಜಮ್ಶೆಡ್ಜಿ ಟಾಟಾ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ನವ್ಸಾರ್ನಲ್ಲೇ ಮುಗಿಸ್ತಾರೆ. ನಂತರ ಮುಂಬೈನ ಎಲ್ಫಿಸ್ಟೋನ್ ಕಾಲೇಜ್ನಲ್ಲಿ ಅವರು ಡಿಗ್ರಿಯನ್ನ ಪಡ್ಕೊಳ್ತಾರೆ. ಅಂದ್ರೆ ಗ್ರೀನ್ ಕಾಲರ್ ಅನ್ನುವಂಥ ಒಂದು ಪದವಿಯನ್ನ ಪಡ್ಕೊತಾರೆ. ಈಗಿನ ಡಿಗ್ರಿಗೆ ಅದು ಸಮಾನ ಆಗಿರುತ್ತೆ. ಅವ್ರಿನ್ನು ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕಾದ್ರೇನೆ ಹೀರಾಬಾಯಿ ಅನ್ನುವಂಥ ಒಂದು ಹುಡುಗಿಯನ್ನ ಕೂಡ ಮದುವೆ ಆಗ್ತಾರೆ. ನಂತರ ಅವ್ರದ್ದೆಲ್ಲ ವಿದ್ಯಾಭ್ಯಾಸ ಮುಗಿದ್ಮೇಲೆ ತಮ್ಮ ತಂದೆಯ ಬಿಸ್ನೆಸ್ ಆಗಿರುವಂಥ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನಿರುತ್ತೆ ಅಲ್ವಾ, ಆ ಒಂದು ಬಿಸ್ನೆಸ್ಗೆ ತಂದೆಗೆ ಕೈ ಜೋಡಿಸಿ ಅದಕ್ಕೆ ಹೆಲ್ಪ್ ಮಾಡ್ತಾರೆ. ಬ್ಯಾಂಕಿನ ವ್ಯವಹಾರಗಳನ್ನು ಪ್ರತಿಯೊಂದನ್ನು ಕೂಡ ಇವರು ಕೂಡ ನೋಡ್ಕೊತ ಅದರಲ್ಲಿ ಇರ್ತಾರೆ. ನೆಕ್ಸ್ಟ್ ಇದನ್ನು ಮುಂದುವರಿಸ್ಕೊಂಡು ಹೋಗಿ ಅದನ್ನು ತುಂಬ ಚೆನ್ನಾಗಿ ಬೆಳೆಸಿ ಈ ಒಂದು ಕಂಪನಿಯನ್ನು ಬೇರೆ ಬೇರೆ ದೇಶದಲ್ಲೂ ಕೂಡ ಅವರು ಬ್ರಾಂಚ್ಗಳನ್ನು ಓಪನ್ ಮಾಡ್ತಾರೆ. ಸೊ ಈ ಎಲ್ಲ ಕೆಲಸಗಳನ್ನು ಕೂಡ ಜಮ್ಶೆಡ್ಜಿನೇ ನೋಡ್ಕೊಳ್ತಾ ಇರ್ತಾರೆ. ನಂತರ ಈ ಒಂದು ಅವರ ತಂದೆಗೆ ಏನನ್ಸುತ್ತೆ ಅಂದರೆ, ಒಂದು ಇನ್ನೂ ಉತ್ತಮವಾದಂಥ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು, ಅಂದ್ರೆ ಟ್ರೆಂಡಿಂಗ್ ನಲ್ಲಿ ಇರುವಂಥ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ತಾರೆ. ಆಗ ನೆನಪಾಗಿದ್ದೆ ಅವರಿಗೆ ಅಫೀಮ್. ಅಂದ್ರೆ ಆ ಒಂದು ಸಮಯದಲ್ಲಿ ತುಂಬಾ ಟ್ರೆಂಡಿಂಗ್ ನಲ್ಲಿ ಇದ್ದಿದ್ದು ಅಂತಂದ್ರೆ ಮಾದಕ ವಸ್ತು. ಅಫೀಮ್ ಅನ್ನೋ ಒಂದು ಮಾದಕ ವಸ್ತು ತುಂಬಾ ಟ್ರೆಂಡಿಂಗ್ ನಲ್ಲಿ ಇರುತ್ತೆ. ಈ ಒಂದು ಬಿಸ್ನೆಸ್ ಅನ್ನ ಮಾಡಿದ್ರೆ ಮುಂದೆ ಚೆನ್ನಾಗ್ ಆಗತ್ತೆ ಅಂತ ಅವ್ರ ತಂದೆಗೆ ಅನ್ಸಿ ಅದರ ಬಗ್ಗೆ ಅಧ್ಯಯನ ಮಾಡೋಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಗೆ, ಚೀನಾ, ಅಮೇರಿಕಾ, ಸೊ ಈ ರೀತಿಯ ಎಲ್ಲ ದೇಶಗಳಿಗೆ ಕಳಿಸ್ಬಿಟ್ಟು ಅವ್ರನ್ನ ಇದ್ರ ಬಗ್ಗೆ ಅಧ್ಯಯನ ಮಾಡ್ಕೊಂಡ್ ಬಾ, ಇದ್ರ ಬಗ್ಗೆ ಹೇಗಿದೆ ಹೊರಗಿನ ಪ್ರಪಂಚದಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ ಬಾ ಅಂತೇಳಿ ಕಳಿಸ್ತಾ ಇರ್ತಾರೆ. ಸೊ ಅದಕ್ಕೆಲ್ಲ ಹೋಗಿ ಇವರು ನೋಡ್ಕೊಂಡು ಬರ್ತಾ ಇರ್ತಾರೆ. ಅಂದ್ರೆ ಇದು ಇನ್ನೇ ಮುಂದೆ ಚೆನ್ನಾಗಿ ಬೆಳೆಯುತ್ತಾ ಅಥವಾ ಡೌನ್ ಆಗುತ್ತಾ, ಇದು ಎಲ್ಲವನ್ನು ಕೂಡ ನೋಡ್ಕೊಂಡು ಬೇರೆ ಬೇರೆ ದೇಶಗಳ ಎಲ್ಲ ಒಂದು ನಾಲೆಡ್ಜ್ ಅನ್ನ ಅವರು ಪಡ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಅವರು ಈ ಒಂದು ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಈ ಒಂದು ಅಫೀಮ್ಗಿಂತ ಹತ್ತಿ ಈ ಒಂದು ಕಾಟನ್ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ, ಇದು ಮುಂದೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅಂತ ಇವ್ರಿಗೆ ಒಂದು ಐಡಿಯಾ ಬರುತ್ತೆ. ನೆಕ್ಸ್ಟ್ ಅವ್ರ ತಂದೆಗೆ ಬಂದು ಈ ಒಂದು ವಿಚಾರದ ಬಗ್ಗೆ ಅವರ ಅಪ್ಪನಿಗೆ ಹೇಳಿ 1868ರಲ್ಲಿ 21,000 ರೂಪಾಯಿಯನ್ನ ಇಟ್ಕೊಂಡು ಅವರು ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಒಂದು ಮುಚ್ಚಿ ಹೋಗಿರುವಂತ ಆಯಿಲ್ ಮಿಲ್ ಇರುತ್ತೆ, ಅದನ್ನ ಖರೀದಿ ಮಾಡಿಬಿಟ್ಟು ಅದನ್ನ ಕಾಟನ್ ಮಿಲ್ ಆಗಿ ಕನ್ವರ್ಟ್ ಮಾಡಿ ಅಲ್ಲಿ ಸುಮಾರು ವರ್ಷ ಅಲ್ಲಿ ಒಳ್ಳೆಯ ಒಂದು ಬಿಸ್ನೆಸ್ ಅನ್ನ ಮಾಡ್ತಾರೆ. ಅದಾದ ಮೇಲೆ ಇವರಿಗೆ ಸುಮಾರು ದೇಶಗಳು ಸುತ್ತಿ ಬಂದಿರುವಂತ ಒಂದು ನಾಲೆಡ್ಜ್ ಏನಿರುತ್ತೆ ಅಲ್ವಾ, ಅದರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಬೇರೊಂದು ಕಡೆ ಅವರು ತೆಗಿಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಅದಾದ್ಮೇಲೆ ಅವರು ಈ ಒಂದು ಬಿಸ್ನೆಸ್ ಅನ್ನ ಬೇರೆಯವ್ರಿಗೆ ಮಾರ್ಬಿಟ್ಟು ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಅಂದ್ರೆ ಸುಮಾರು ವರ್ಷಗಳ ಕಾಲ ಅವರು ಟೈಮ್ ತಗೊಂಡು ಇಂಗ್ಲೆಂಡ್ಗೆ ಹೋಗ್ತಾರೆ. ಅಲ್ಲಿ ತಂತ್ರ ಉಪಕರಣಗಳನ್ನ ನೋಡ್ತಾರೆ. ಅಲ್ಲಿ ನೋಡಿ ಆ ಎಲ್ಲವನ್ನ ನೋಡ್ಕೊಂಡು ಅವೆಲ್ಲವೂ ಕೂಡ ನಮ್ಮ ದೇಶದಲ್ಲೂ ಕೂಡ ಬರಬೇಕು, ನಮ್ಮ ದೇಶ ಕೂಡ ಇದೇ ರೀತಿ ಮುಂದುವರಿಬೇಕು. ಆ ಎಲ್ಲದನ್ನ ನೋಡಿ ಅವರಿಗೆ ಅನ್ಸಿದ್ದೇನು ಅಂದ್ರೆ, ನಮ್ಮ ದೇಶ ಇನ್ನೂ ತುಂಬಾ ಹಿಂದೆ ಇದೆ, ನಾವಿನ್ನ ತುಂಬಾ ಹಿಂದೆ ಇದೀವಿ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿರುವಂತ ಎಲ್ಲ ತಂತ್ರಜ್ಞಾನ ಎಲ್ಲವನ್ನ ನೋಡ್ಕೊಂಡ್ಬಂದು ಅದೇ ರೀತಿ ಅವರು ಕೂಡ ಪ್ರಾರಂಭ ಮಾಡಬೇಕು ಅಂತ 1874ರಲ್ಲಿ ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ಒಂದು ಹೊಸ ಕಂಪನಿಯನ್ನ ಪ್ರಾರಂಭ ಮಾಡ್ತಾರೆ.
ಎಲ್ಲರಿಗೂ ಕೂಡ ಮುಂಬೈನೇ ಮೇನ್ ಅಟ್ರಾಕ್ಷನ್. ಅಲ್ಲಿ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ರೆ ಚೆನ್ನಾಗಿ ನಡೆಯುತ್ತೆ ಅನ್ನೋದು ಎಲ್ಲರ ಮೈನಲ್ಲೂ ಇರುತ್ತೆ. ಎಲ್ಲರಿಗೂ ಕೂಡ ಅಷ್ಟೇ ಅಲ್ವಾ, ಒಂದು ದೊಡ್ಡ ಸಿಟಿಯಲ್ಲಿ ಪ್ರಾರಂಭ ಮಾಡಿದರೆ ಯಾವುದೇ ಒಂದು ಚಿಕ್ಕ ಬಿಸ್ನೆಸ್ ಆದರೂ ಕೂಡ ಅದು ತುಂಬ ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಹೋಗುತ್ತೆ. ಆದರೆ ಇವರು ಮುಂಬೈನ ಬಿಟ್ಟು ಅಷ್ಟು ದೂರ ಇರುವಂಥ ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ಮಾಡ್ತಾ ಇದ್ದಾರೆ. ಏನು ಬಿಸ್ನೆಸ್ ಮಾಡ್ತಾರೋ ಇವರು ಅಂತ ಜನ ಮಾತಾಡ್ತಾರೆ. ಆದರೆ ಜಮ್ಶೆಡ್ಜಿ ಟಾಟಾ ಅವ್ರ ಮೈಂಡ್ನಲ್ಲಿ ಇದ್ದಿದ್ದಂಥ ಕಥೆನೇ ಬೇರೆ, ಅವ್ರು ಅನ್ಕೊಂಡಿದ್ದಂಥ ರೀತಿನೇ ಬೇರೆ. ಏನಕ್ಕೆ ಅಂತಂದರೆ ನಾಗ್ಪುರ್ನಲ್ಲಿ ಆ ಒಂದು ಬೆಳೆ ಬೆಳೆದಕ್ಕೆ ಒಂದು ಉತ್ತಮವಾದಂಥ ಜಾಗ ಆಗಿರುತ್ತೆ. ಯಾಕೆಂದರೆ ಇವ್ರು ಮಾಡ್ತಿರೋದು ಹತ್ತಿ ಬಿಸ್ನೆಸ್ಸು. ಸೊ ಕಾಟನ್ ಬಿಸ್ನೆಸ್ ಮಾಡಬೇಕು ಅಂದರೆ ಕಾಟನನ್ನು ಚೆನ್ನಾಗಿ ಬೆಳಿಬೇಕು, ಜಾಸ್ತಿ ಬೆಳಿಬೇಕು. ಸೊ ಜಾಸ್ತಿ ಬೆಳಿಬೇಕಂದ್ರೆ ಜಾಸ್ತಿ ಜಾಗ ಬೇಕು. ಅಲ್ಲಿರುವಂಥ ಜಾಗ ತುಂಬ ಕಮ್ಮಿ ರೇಟ್ಗೆ ಸಿಗುವಂಥ ಜಾಗ ಆಗಿರುತ್ತೆ. ಅಲ್ಲಿ ಕೂಲಿ ಮಾಡೋರು ಕೂಡ ತುಂಬ ಕಡಿಮೆ ಹಣಕ್ಕೆ ಕೂಲಿಯನ್ನು ಮಾಡ್ತಾ ಇರ್ತಾರೆ. ಇನ್ನೊಂದು ಏನು ಅಂದರೆ, ಈ ಒಂದು ಎಕ್ಸ್ಪೋರ್ಟ್ ಮಾಡಬೇಕು, ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಆಗೇನು ವಿಮಾನಗಳೆಲ್ಲ ಇರಲಿಲ್ಲ. ಸೊ ಈ ಒಂದು ಟ್ರೈನ್ನ ಮೂಲಕನೇ ಎಕ್ಸ್ಪೋರ್ಟ್ ಮಾಡಬೇಕು. ಸೊ ಇವರು ಸೆಲೆಕ್ಟ್ ಮಾಡಿರುವಂಥ ಜಾಗದಿಂದ ರೈಲ್ವೆ ನಿಲ್ದಾಣ ಕೂಡ ತುಂಬ ಹತ್ತಿರದಲ್ಲಿರುತ್ತೆ ಮತ್ತು ನೀರು, ಪೆಟ್ರೋಲ್ ಕೂಡ ಆರಾಮಾಗಿ ಸಿಗ್ತಾ ಇರುತ್ತೆ. ಸೊ ಎಲ್ಲವನ್ನ ಮೈಂಡ್ನಲ್ಲಿ ಇಟ್ಕೊಂಡೇ ಅವರು ಆ ಒಂದು ಜಾಗವನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇದರಿಂದ ಅವರು ಹಾಕಿದಂಥ ಒಂದು ಗೆರೆ ಏನಿರುತ್ತೆ ಅಂದರೆ, ಇದೇ ರೀತಿಯಲ್ಲಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಅದೇ ಪ್ರಿಂಟ್ ಪ್ರಕಾರ ಅವರು ಹಾಗೆ ಮಾಡಿಕೊಂಡು ಮುಂದುವರಿತಾರೆ. ಅದೇ ರೀತಿಯಲ್ಲಿ ಕೂಡ ಅವರ ಆ ಒಂದು ಬಿಸ್ನೆಸ್ ತುಂಬ ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಹೋಗುತ್ತೆ. ಅದಾದಮೇಲೆ ಅದು ಒಂದು ಬ್ರಾಂಚ್ ಅಲ್ಲದೆ ಹಲವಾರು ರೀತಿ ಬೇರೆ ಬೇರೆ ಕಡೆಯಲ್ಲಿ ಅವರು ಬ್ರಾಂಚ್ಗಳನ್ನು ಕೂಡ ಓಪನ್ ಮಾಡ್ತಾರೆ. ಒಂದ್ಸರಿ ಅವರು ಒಂದು ಹೋಟೆಲ್ಗೆ ಹೋಗಿರ್ತಾರೆ. ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ. ಏನಂತ ಗೊತ್ತಾ, ನಾಯಿಗಳಿಗೂ ಮತ್ತು ಭಾರತೀಯರಿಗೂ ಈ ಒಂದು ಹೋಟೆಲ್ನಲ್ಲಿ ಪ್ರವೇಶ ಇಲ್ಲ ಅಂತ ಅವರು ಬೋರ್ಡನ್ನು ಹಾಕಿರ್ತಾರೆ. ಈ ಒಂದು ಬೋರ್ಡ್ನ ಅವರಿಗೆ ನೋಡಿದ ತಕ್ಷಣ ನಿಜವಾಗ್ಲೂ ಎಷ್ಟು ಕೋಪ ಬರುತ್ತೆ ಅಂದರೆ ಅಷ್ಟು ಕೋಪ ಬಂದ್ಬಿಡುತ್ತೆ. ಆಗ ಅವರು ನಿರ್ಧಾರ ಮಾಡ್ತಾರೆ, ಈ ಒಂದು ಮುಂಬೈನಲ್ಲೇ ಒಂದು ಉತ್ತಮವಾದಂಥ ಒಂದು ಹೋಟೆಲನ್ನು ಓಪನ್ ಮಾಡಬೇಕು. ಆ ಒಂದು ಹೋಟೆಲ್ ಹೆಂಗಿರಬೇಕು ಅಂದರೆ, ಇಡೀ ಒಂದು ಭಾರತ ದೇಶದಲ್ಲಿನೇ ಅಂಥ ಹೋಟೆಲ್ ಎಲ್ಲೂ ಇರಬಾರ್ದು, ಆ ರೀತಿ ಮಾಡಬೇಕು ಅಂತ ಅವರು ಆ ಒಂದು ಕನಸನ್ನು ಕಾಣ್ತಾರೆ. ಅದೇ ರೀತಿಯಲ್ಲಿ 1903ರಲ್ಲಿ ಭಾರತ ದೇಶದ ಒಂದು ದೊಡ್ಡ ಹೋಟೆಲ್ ಓಪನ್ ಆಗುತ್ತೆ. ಅದೇ ತಾಜ್ ಮಹಲ್ ಹೋಟೆಲ್. ಸೊ ಈ ಒಂದು ಹೋಟೆಲ್ನಲ್ಲಿ ಫಸ್ಟ್ ಹೈ ಕ್ಲಾಸ್ ಇರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಅದರಲ್ಲಿ ವಿದ್ಯುತ್ ಕೂಡ ಇರುತ್ತೆ ಮತ್ತು ಎಲ್ಲ ರೀತಿಯಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇರುತ್ತೆ. ಸೊ 1903ರಲ್ಲೇ ಈ ರೀತಿಯಲ್ಲಿ ಅವರು ಯೋಚನೆ ಮಾಡಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ಇದರಿಂದಾಗಿ ಹಲವಾರು ಜನಕ್ಕೆ ಕೆಲಸಗಳು ಕೂಡ ಸಿಗ್ತವೆ. ಸೊ ಇದರಿಂದ ಉದ್ಯೋಗದ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಮೊದಲ ಮಹಾಯುದ್ಧದ ಟೈಮ್ನಲ್ಲಿ ಈ ಒಂದು ಏನು ತಾಜ್ ಮಹಲ್ ಹೋಟೆಲ್ ಇರುತ್ತಲ್ವ, ಸೇವಾ ಆಸ್ಪತ್ರೆಯಾಗಿ ಕನ್ವರ್ಟ್ ಆಗಿಬಿಟ್ಟಿರುತ್ತೆ. ಅಷ್ಟು ಒಳ್ಳೆ ರೀತಿಯಲ್ಲಿ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿರ್ತಾರೆ ಮತ್ತು ಈ ಒಂದು ಸರ್ಕಾರಕ್ಕಾಗಲಿ ಜನಕ್ಕಾಗಲಿ ಅಷ್ಟು ಹೆಲ್ಪನ್ನು ಕೂಡ ಮಾಡ್ತಾ ಇರ್ತಾರೆ. ಇನ್ನು 2008ರಲ್ಲಿ ಮುಂಬೈ ಮೇಲೆ ಉಗ್ರರ ದಾಳಿಯಾದಾಗ ಈ ಒಂದು ತಾಜ್ ಮಹಲ್ ಹೋಟೆಲ್ಗೂ ಕೂಡ ತುಂಬ ಹಾನಿಯಾಗುತ್ತೆ. ಸೊ ಆ ಒಂದು ಹಾನಿಯಾದಂಥ ಸಂದರ್ಭದಲ್ಲಿ ಅದನ್ನು ಸರಿ ಮಾಡೋಕ್ಕಿಂತ ಮೊದಲೇ ಅಲ್ಲಿ ಸುತ್ತ ಏನು ಆ ಒಂದು ಹೋಟೆಲ್ ಸುತ್ತ ಸುಮಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಈ ಒಂದು ಚಿಕ್ಕ ಚಿಕ್ಕ ಅಂಗಡಿಗಳನ್ನು ಹಾಕೊಂಡು ಕೆಲಸ ಮಾಡ್ತಿರ್ತಾರಲ್ವ, ಅವರೆಲ್ಲರಿಗೂ ಕೂಡ ಅವರು ನೆರವನ್ನು ಕೊಡ್ತಾರೆ. ಅಂದರೆ ದುಡ್ಡನ್ನು ಕೊಟ್ಟು ಅವರಿಗೆ ಸಹಾಯ ಮಾಡ್ತಾರೆ ಮತ್ತು ಆ ಒಂದು ಏನು ಕನ್ಸ್ಟ್ರಕ್ಷನ್ ಮತ್ತೆ ವಾಪಸ್ ನಡೀತಾ ಇರುತ್ತಲ್ವ, ಕ್ಲೀನಾಗಿ ಮತ್ತೆ ವಾಪಸ್ ಚೆನ್ನಾಗಿ ಮಾಡ್ತಾ ಇರ್ತಾರಲ್ವ, ಆ ಒಂದು ಟೈಮ್ನಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಎಲ್ಲ ವ್ಯಕ್ತಿಗಳಿಗೆ ಕೆಲಸಕ್ಕೆ ಬರದೇ ಇದ್ದರೂ ಕೂಡ ಆ ಒಂದು ಟೈಮ್ನಲ್ಲಿ ಅವರಿಗೆ ಸಂಬಳಗಳನ್ನು ಕೂಡ ಕೊಡ್ತಾ ಇರ್ತಾರೆ. ಸೊ ಈ ರೀತಿಯಲ್ಲಿ ದೇಶದ ನಂಬರ್ 1 ಕಂಪನಿ ಆಗಲಿಕ್ಕೆ ಕೂಡ ಇವೆಲ್ಲವೂ ಕೂಡ ಅವರಿಗೆ ತುಂಬ ಹೆಲ್ಪ್ ಆದವು. ಈ ಎಲ್ಲ ಯೋಚನೆಗಳು ಕೂಡ ನಮ್ಮ ದೇಶ ಮುಂದುವರಿಲಿಕ್ಕೆ ಮೇನ್ ಬುನಾದಿಗಳಾದವು. ಅವರು ಬೇರೆ ದೇಶಗಳೆಲ್ಲ ಸುತ್ತಿ ಬಂದು ನಮ್ಮ ದೇಶ ತುಂಬ ಹಿಂದೆ ಇದೆ ಅಂತ ಅನ್ಕೊಳ್ತಾ ಇರ್ತಾರೆ ಅಂತ ಆಗಲೇ ಹೇಳಿದೆ. ಆ ಒಂದು ಟೈಮ್ನಲ್ಲಿ ಅವರು 4 ಆಲೋಚನೆಗಳನ್ನು ಮಾಡಿದ್ದಾರೆ. ಅಂದರೆ 4 ಸೌಲಭ್ಯಗಳನ್ನು ನಮ್ಮ ದೇಶದಲ್ಲಿ ತಂದರೆ ಮಾತ್ರನೇ ನಮ್ಮ ದೇಶ ಒಂದು ಮುಂದುವರಿಯುತ್ತೆ ಅಂತ ಅವರು ಯೋಚನೆ ಮಾಡಿರ್ತಾರೆ. ಆ 4 ಸೌಲಭ್ಯಗಳು ಯಾವುವು ಅಂದರೆ, ವರ್ಲ್ಡ್ ಕ್ಲಾಸ್ ಆಗಿರುವಂಥ ಒಂದು ಇನ್ಸ್ಟಿಟ್ಯೂಟನ್ನು ಓಪನ್ ಮಾಡಬೇಕು ಮತ್ತು ಹೋಟೆಲನ್ನು ಓಪನ್ ಮಾಡಬೇಕು, ಒಂದು ಒಳ್ಳೆಯ ಐರನ್ ಮತ್ತು ಸ್ಟೀಲ್ ಕಂಪನಿಯನ್ನು ಪ್ರಾರಂಭ ಮಾಡಬೇಕು, ವಿದ್ಯುತ್ ಶಕ್ತಿ ಇರಬೇಕು. ಯಾಕೆಂದರೆ ಆವಾಗಿನ ಟೈಮ್ನಲ್ಲಿ ಕರೆಂಟ್ ಕೂಡ ಅಷ್ಟಾಗಿ ಇರ್ತಾ ಇರಲಿಲ್ವಲ್ಲ. ಸೊ ಅದಕ್ಕೋಸ್ಕರ ಈ 4 ಇದ್ದರೆ ನಮ್ಮ ದೇಶ ಮುಂದುವರಿಯೋದು ಕನ್ಫರ್ಮ್ ಅಂತ ಅವ್ರಿಗೆ ಮೈಂಡ್ನಲ್ಲಿ ಬರುತ್ತೆ. ಅದಕ್ಕೋಸ್ಕರನೇ ಅವರು 1903ರಲ್ಲಿ ಹೋಟೆಲನ್ನು ಪ್ರಾರಂಭ ಮಾಡಿದ್ದು. ನೆಕ್ಸ್ಟ್ ಅವ್ರ ಗಮನ ಎಜುಕೇಷನ್ ಸಿಸ್ಟಮ್ ಕಡೆ ಹೋಗುತ್ತೆ. ಇನ್ನೊಂದು ಏನು ಅಂತಂದರೆ, 1892ರಲ್ಲಿ JN ಟಾಟಾ ಇಂಡೋಮೆಟ್ ಅನ್ನ ಸ್ಥಾಪನೆ ಮಾಡಿರ್ತಾರೆ.
ಭಾರತೀಯ ವಿದ್ಯಾರ್ಥಿಗಳು ಬೇರೊಂದು ದೇಶಕ್ಕೆ ಹೋಗಿ ಓದಬೇಕಂದ್ರೆ ಅವರಿಗೆ ಹಣಕಾಸಿನ ಸಹಾಯ ಇರಬೇಕು. ಸೊ ಈ ಒಂದು ಹಣಕಾಸಿನ ಸಹಾಯ ಮಾಡಲಿಕ್ಕೋಸ್ಕರನೇ JN ಟಾಟಾ ಇಂಡೋಮೆಟ್ ಅನ್ನು ಅವರು ಓಪನ್ ಮಾಡ್ತಾರೆ. ಇದರಿಂದ ಭಾರತ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಶಿಕ್ಷಣವನ್ನು ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇವಾಗಲೂ ಕೂಡ ತುಂಬಾ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಅನ್ನು ಕೂಡ ಪಡ್ಕೊಂಡು ಹಲವಾರು ಜನ ತುಂಬಾ ಒಳ್ಳೆಯ ರೀತಿಯಲ್ಲಿ ಎಜುಕೇಶನ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಒಂದು ವರ್ಲ್ಡ್ ಕ್ಲಾಸ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅನ್ನ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಇವರು ನಂತರ ವಿವೇಕಾನಂದರ ಬಳಿ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ಅವ್ರ ಹತ್ರ ಮಾಹಿತಿ ಪಡಿಬೇಕು ಅಂತ ಅವರನ್ನ ಕೇಳ್ಕೊಳ್ತಾರೆ. ಅವರು ಇದಕ್ಕೆ ಹೆಲ್ಪ್ ಕೂಡ ಮಾಡ್ತಾರೆ. ನೋಬೆಲ್ ಪ್ರಶಸ್ತಿ ಪುರಸ್ಕೃತರಾದ ಸರ್ ವಿಲಿಯಂ ರಾಮ್ಸೆ ಅವರಿಗೆ ಹೇಳ್ತಾರೆ, ಈ ಒಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ ಯಾವ ಒಂದು ಜಾಗ ಉತ್ತಮವಾದಂಥ ಜಾಗ ಅಂತ ನೋಡಿ ಅಂತ ಅವ್ರಿಗೆ ಹೇಳ್ತಾರೆ. ಅವರು ಎಲ್ಲ ಒಂದು ಭಾರತ ದೇಶವನ್ನು ನೀಟಾಗಿ ಸರ್ಚ್ ಮಾಡಿ ಎಲ್ಲವನ್ನು ನೋಡಿ ಅವರು ಬೆಂಗಳೂರು ಪರ್ಫೆಕ್ಟ್ ಜಾಗ ಅಂತ ಅವ್ರಿಗೆ ಹೇಳ್ತಾರೆ. ಜಮ್ಶೆಡ್ಜಿ ಟಾಟಾ ಅವರು ಹೋಗ್ಬಿಟ್ಟು ಆಗಿನ ಮೈಸೂರು ದಿವಾನರಾಗಿರುವಂಥ ಶೇಷಾದ್ರಿ ಅಯ್ಯರ್ ಅವ್ರ ಹತ್ರ ಮಾತಾಡ್ತಾರೆ. ಅವರೋಗಿ ಆಗಿನ ರಾಜ ಆಗಿರುವಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹತ್ರ ಮಾತಾಡ್ತಾರೆ. ನಂತರ ಕೃಷ್ಣರಾಜ ಒಡೆಯರು ಮತ್ತು ಜಮ್ಶೆಡ್ಜಿ ಟಾಟಾ ಅವರು ಮಾತಾಡ್ಬಿಟ್ಟು ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಬೆಂಗಳೂರಿನ ಹೃದಯ ಭಾಗದಲ್ಲಿ 371 ಎಕರೆಯನ್ನು ಬರೆದುಕೊಡ್ತಾರೆ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು, ಮತ್ತು ಅದರ ಜೊತೆ 5 ಲಕ್ಷ ರೂಪಾಯಿಯನ್ನು ಕೂಡ ಅವರು ಕೊಡ್ತಾರೆ. ನಂತರ ಜಮ್ಶೆಡ್ಜಿ ಅವರು ತಮ್ಮ ಆಸ್ತಿಯಲ್ಲಿ 30 ಲಕ್ಷವನ್ನ ಖರ್ಚು ಮಾಡಿ ಮತ್ತು ಈ ಒಂದು 5 ಲಕ್ಷ ಮತ್ತು ಎಲ್ಲವನ್ನು ಖರ್ಚು ಮಾಡಿ ಆ ಒಂದು ಜಾಗದಲ್ಲಿ ಇನ್ಸ್ಟಿಟ್ಯೂಟ್ ಅನ್ನ ಕಟ್ಟಲಿಕ್ಕೆ ಪ್ರಾರಂಭಿಸ್ತಾರೆ. ಆದರೆ ಈ ಒಂದು ಇನ್ಸ್ಟಿಟ್ಯೂಟ್ ಮುಗಿಯೋದ್ರ ಒಳಗೇನೆ ಅವರು ನಿಧನರಾಗ್ತಾರೆ. 1900ರಲ್ಲಿ ಅವರು ಇಂಗ್ಲೆಂಡ್ಗೆ ಯಾವುದೋ ಒಂದು ಕಂಪನಿ ಕೆಲಸದ ಮೇಲೆ ಹೋಗಿರ್ತಾರೆ. ಅಲ್ಲೇ ಅವ್ರಿಗೆ ಆರೋಗ್ಯ ಹದಗೆಡುತ್ತೆ. ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಶ್ವಾಸಕೋಶದ ತೊಂದರೆ ಇದೆ ಅವರಿಗೆ ಮತ್ತು ಉಸಿರಾಟದ ತೊಂದರೆ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹೆಚ್ಚಿನ ಒಂದು ಆರೋಗ್ಯ ಸಮಸ್ಯೆ ಆಗಿದ್ದ ಕಾರಣಕ್ಕಾಗಿ ಅವರು ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅವರು ಜರ್ಮನ್ಗೆ ಹೋಗ್ತಾರೆ. ಆದರೆ ಅಲ್ಲಿ ಯಾವುದೇ ರೀತಿಯ ಚಿಕಿತ್ಸೆ ಫಲಿಸದೆ ಅವರು 1904ರಲ್ಲಿ ಅವರು ವಿಧಿವಶರಾಗ್ತಾರೆ. ನಂತರ ಅವರನ್ನ ಇಂಗ್ಲೆಂಡ್ನ ಪರಿಶುದ್ಧ ಭೂಮಿಯಲ್ಲಿ ಅವ್ರನ್ನ ಮಣ್ಣಾಡಲಾಗುತ್ತೆ. ಇಂಗ್ಲೆಂಡ್ನ ಬ್ರೂಕ್ಹುಡ್ ಸ್ಮಶಾನದಲ್ಲಿ ಅವರ ಸಮಾಧಿಯನ್ನು ಕೂಡ ನಾವು ನೋಡಬಹುದು. ಅವರು ಸತ್ತ 5 ವರ್ಷಕ್ಕೆ ಅಂದರೆ 1909ರಲ್ಲಿ ಈ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಆಗುತ್ತೆ. ಸೊ ನಾವು ಏನು ನೋಡ್ತಾ ಇದ್ದೀವಿ ಅಲ್ವಾ, ಸುಧಾಮೂರ್ತಿ ಇನ್ನೂ ಹಲವಾರು ಸಾಧಕರು ಕೂಡ ಈ ಒಂದು ಇನ್ಸ್ಟಿಟ್ಯೂಟ್ನಲ್ಲೇ ಓದಿದವರು, ಈ ಒಂದು ಇನ್ಸ್ಟಿಟ್ಯೂಟ್ನ ಹಳೆ ವಿದ್ಯಾರ್ಥಿಗಳಂತ ಹೇಳಲಾಗುತ್ತೆ. ಸೊ ಇದೆಲ್ಲವುದು ಕೂಡ ಈ ಒಂದು ಟಾಟಾ ಕಂಪನಿಯ ಮೇನ್ ಹೆಡ್ ಆಗಿರುವಂಥ ಜಮ್ಶೆಡ್ಜಿ ಟಾಟಾ ಅವರ ಈ ಒಂದು ಮಾಹಿತಿ. ಆದರೆ ಅವರು ಸತ್ರೂ ಕೂಡ ಅವರ ಕನಸುಗಳು ಚೂರು ಕೂಡ ಸಾಯೋದಿಲ್ಲ. ಇವರ ಎಲ್ಲ ಕನಸುಗಳನ್ನು ಇಲ್ಲಿವರೆಗೂ ಕೂಡ ಯಾವ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ತೀನಿ. ಸೊ ಇದೆಲ್ಲದೂ ಕೂಡ ನಮ್ಮ ಈ ಒಂದು ಭಾರತ ದೇಶದ ಉನ್ನತ ಒಂದು ಕಂಪನಿಯಾಗಿರುವಂಥ ಟಾಟಾ ಕಂಪನಿಯ ಸಂಸ್ಥಾಪಕ ಆಗಿರುವಂಥ ಜಮ್ಶೆಡ್ಜಿ ಟಾಟಾ ಅವರ ಮಾಹಿತಿಯಾಗಿತ್ತು. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಎಪಿಸೋಡ್ಗಳಿಗೋಸ್ಕರ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಸೊ ಈ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಎಲ್ಲ ಒಂದು ವಿಡಿಯೋಸ್ ನೋಟಿಫಿಕೇಶನ್ ಡೈರೆಕ್ಟ್ ಆಗಿ ನಿಮಗೆ ಬರುತ್ತೆ. ಸೊ ಇದೆಲ್ಲದರ ನಂತರ ಹೇಗಾಯಿತು, ಹೇಗೆ ಬೆಳೀತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.